ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಏನು ಬೆಳಗಿನ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಮಾಡೋದಂತ ಹೇಳಿನೇ ಒಂದು ಟೆನ್ಷನ್ ರೀ. ಅದು ಟೇಸ್ಟಿನೂ ಇರಬೇಕು, ಹೆಲ್ದಿನೂ ಇರಬೇಕು, ಕಡಿಮೆ ಎಣ್ಣೆ ಇರಬೇಕು. ಒಂದು ಬೆಳಗ್ಗೆ ಗಡಿಬಿಡಿಯಲ್ಲಿ ಒಂದು 10 ನಿಮಿಷದಲ್ಲಿನೇ ಯಾವುದೇ ಪ್ರಿಪ್ರೇಷನ್ ಇರಲಾರ್ದೇ ಬೇಗನೆ ರೆಡಿ ಆಗೋಂಥದ್ದು ಇರಬೇಕು. ಅಂಥದ್ದೇ ಯೋಚನೆಯಲ್ಲಿದ್ರಂದ್ರೆ ನೀವು ಇದು ಬೆಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು. ತುಂಬ ಟೇಸ್ಟಿನೂ ಅದ, ಈಸಿನೂ ಅದ, ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ. ಮೊಸರು, ಸೋಡಾ, ಈನೋ ಯಾವುದನ್ನು ಬಳಸ್ತೀನಿ. ಒಂದು 10 ನಿಮಿಷದಲ್ಲಿನೇ ರೆಡಿ ಮಾಡ್ಕೋಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟೇ ಅವಲಕ್ಕಿಯನ್ನು ತೊಗೊಂಡಿನಿ. ಯಾವ್ದು ನಾವು ಸುಸ್ಲಾ ಮಾಡ್ಕೋತೀವಲ್ಲ ಅದೇ ಅವಲಕ್ಕಿನೇ ನೋಡ್ರಿ. ಇದನ್ನು ಚಂದಂಗಿ ಚಾಣಿಸ್ಬಿಟ್ಟು ತೊಗೋಬೇಕ್ರಿ. ಅವಲಕ್ಕಿಯಲ್ಲೇನು ತೂಸಿರ್ತದೆ. ಎಷ್ಟು ಅವಲಕ್ಕಿ ತೊಗೊಂಡಿನಲ್ರಿ ಅದರಷ್ಟೇ ಚಿರೋಟಿ ರವೆಯನ್ನೇ ತೊಗೊಂಡಿನಿ. ನೀವು ಚಿರೋಟಿ ರವೆನೇ ತೊಗೋಬೇಕತ್ತೇನಿಲ್ಲ. ಉಪ್ಪಿಟ್ಟು ರವೆ, ಬಾಂಬೆ ರವೆ, ಸಣ್ಣ ರವೆ ಅಂತ ಅಂತೀವಲ್ಲ ಅದಿದ್ರೆ ಅದನ್ನ ತೊಗೊಂಡ್ರು ನಡೀತದೆ ನೋಡ್ರಿ. ಮತ್ತು ಈ ಅವಲಕ್ಕಿಯನ್ನು ಸುಸ್ಲಾ ಮಾಡೋ ಅವಲಕ್ಕಿ ತೊಗೊಳೇಬೇಕತ್ತೇನಿಲ್ಲ. ತೆಳು ಅವಲಕ್ಕಿ ಬರ್ತಲ್ಲ ಆ ಅವಲಕ್ಕಿ ಏನಾದರೂ ತೊಗೋಬೋದು. ಇನ್ನೊಂದು ಗಟ್ಟಿ ಅವಲಕ್ಕಿ ಬರ್ತಲ್ಲ ಅದನ್ನಾದ್ರೂ ತೊಗೋಬೋದು. ಅದರ ಅವಲಕ್ಕಿ ಚಂದಂಗಿ ಚಾಣಿಸ್ಬಿಟ್ಟು ತಗೋರಿ. ಈಗ ರವೆ ಮತ್ತು ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡ್ರಿ. ನೋಡಿ ಈಗ ಇದನ್ನು ಎಷ್ಟು ಸಣ್ಣಗೆ ನುಣ್ಣಗೆ ಪುಡಿ ಮಾಡ್ಕೊಂಬರೋಣ್ರಿ. ನೋಡಿ ಅಷ್ಟು ಫೈನ್ ಪೌಡ್ರ್ ಅಂತೂ ಆಗಲ್ರಿ ಇದು. ನೋಡಿ ಎಷ್ಟು ಆಗ್ತಿತ್ತಲ್ಲ ಅಷ್ಟನ್ನೇ ಏನು ಮಾಡ್ಕೊಂಡಿದ್ದೀನಿ, ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ರೀ ನಾನು. ಈಗ ಇದಕ್ಕೆ ಏನು ಮಾಡೋಣ್ರಿ, ಉಳಿದಿರುವ ಸಾಮಗ್ರಿಗಳನ್ನ ಹಾಕೋಣ. ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಬಟ್ಲ್ ರವೆ, 1 ಬಟ್ಲಾಗಷ್ಟೇ ಅವಲಕ್ಕಿ, ಎರಡನ್ನು ಸೇಮ್ ಕ್ವಾಂಟಿಟಿಯಲ್ಲೇ ತೊಗೋಬೇಕು. ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದು ಬಿಟ್ಟನ್ನು ಹಾಕೋಬೋದು. ಇಲ್ಲಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ಫಸ್ಟ್ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೀರನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಆ ರವೆ ಅದೆಲ್ಲ ಮಿಕ್ಸಿ ಹಾಕಿ ತೊಗೊಂಡಿರ್ತೀವಲ್ಲ ಯಾವುದೇ ರೀತಿ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಗಟ್ಟಿ ಅನ್ಸಕತ್ತದೆ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ನೋಡಿರಿ. ಒಂದು 1.5 ಬಟ್ಲು ಅಥವಾ 2 ಬಟ್ಲಾಗಷ್ಟು ನೀರನ್ನು ನೋಡಿ ರವೆನೂ ನೀರನ್ನು ಹಿರ್ಕೋತದ ಮತ್ತು ಅವಲಕ್ಕಿ ಎರಡೂ. ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನೋಡಿರಿ ಒಂದು 10 ನಿಮಿಷ ಏನಾಗಲಿ ರೀ, ಇದು ಏನಾಗಲಿ ರವೆ ನೆನಿಲಿ ರೀ. ಈ ಒಂದು ಒಗ್ಗರಣೆಗೆ ನೋಡಿ ಒಗ್ಗರಣೆ ಕಡಾಯಿಯನ್ನು ಇಟ್ಟಿದ್ದೀನಿ. ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಉದ್ದಿನಬೇಳೆ, ಅರ್ಧ ಸ್ಪೂನಾಗಷ್ಟೇ ಕಡಲೆಬೇಳೆ, ನೋಡಿ 1/4 ಟೀ ಸ್ಪೂನಾಗಷ್ಟೇ ಸಾಸಿವೆ, ಅದರಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಕಡಲೆಬೇಳೆ, ಉದ್ದಿನಬೇಳೆ ಲೈಟಾಗಿ ಕೆಂಪಗಾಗೋವರೆಗೂ ಅಷ್ಟೇ ಫ್ರೈ ಮಾಡಿ ತೊಗೋಬೇಕು. ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ ಲೈಟ್ ಕೆಂಪಗಾಗೋವರೆಗೂ ಒಗ್ಗರಣೆಯನ್ನು ಮಾಡಿಬಿಟ್ಟು ತೊಗೊಂಡಿನಿ. ಗ್ಯಾಸನ್ನು ಆಫ್ ಮಾಡೀನಿ. ಈ ಒಗ್ಗರಣೆನ ಅದಕ್ಕೆ ಹಾಕೊಂಡ್ರಿ. ನೋಡಿ ಈಗ 10 ನಿಮಿಷ ಆಗ್ಯದ್ರಿ. ನೋಡಿ ಅವಲಕ್ಕಿ ಮತ್ತು ರವೆ ನೀರನ್ನು ಹಿರ್ಕೊಂಡು ಇನ್ನೂ ಗಟ್ಟಿಯಾಗಿರ್ತದೆ. ಈಗ ಫಸ್ಟ್ ಒಗ್ಗರಣೆಯನ್ನು ಹಾಕೊಂಡ್ರಿ. ಇನ್ನೊಂದು ಸ್ವಲ್ಪ ಇದಕ್ಕೆ ನೀರನ್ನು ನೋಡಿರಿ. ಹಿಟ್ಟನ್ನು ಯಾವ ರೀತಿ ಇರಬೇಕಂತ ತೋರಿಸ್ತೀನಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಅಷ್ಟು ನೀರನ್ನು ನೀವು ಹಾಕೋಬೇಕು ನೋಡಿರಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಈ ರೀತಿ ಒಗ್ಗರಣೆ ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲಿ ನೀವು ಕಲರ್ಗಾಗಿ ಬೇಕಂದ್ರೆ ಏನು ಮಾಡ್ಬೋದು, 1/4 ಟೀ ಸ್ಪೂನ್ ಆಗಷ್ಟು ಒಗ್ಗರಣೆಯಲ್ಲಿ ಅರಿಶಿಣನೂ ಹಾಕೋಬೋದು ನೋಡಿರಿ. ನೋಡಿ ಮೊಸರು, ಸೋಡಾ, ಈನೋ ಯಾವುದೂ ಬೇಡ, ಇದೇ ರೀತಿಯೇ ಇರ್ಬೇಕು ನೋಡಿರಿ. ನೋಡಿ ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ನೋಡಿ ಈಗ ಆಲ್ರೆಡಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಅತಿ ಕಡಿಮೆ ಎಣ್ಣೆ ರೀ, ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ರಿ. ನೋಡಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಮತ್ತು ನಿಮಗೆ ಯಾವುದೇ ವೆಜಿಟೇಬಲ್ಸ್ ಬೇಕಂದ್ರೂ ನೀವು ಏನು ಮಾಡ್ಕೋಬೋದು, ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅವನ್ನ ಹಾಕಿರಿ. ಇಲ್ಲ ಮನೆಯಲ್ಲಿ ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಐತಂದ್ರೂ ಅದರಲ್ಲೇನೂ ನೀವು ಮಾಡ್ಕೋಬೋದು. ನೋಡಿ ಈ ರೀತಿ ನೋಡಿ ನಾನು ನಿಮಗೆ 2 ರೀತಿ ಮಾಡಿಬಿಟ್ಟು ತೋರಿಸ್ತೀನಿ. ಈ ರೀತಿ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರನೂ ಹಾಕೋಬೋದು. ನೋಡಿ ನಾನು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಆ ರವೆಯಿಂದ ಹೊರಗಡೆ ಕ್ರಿಸ್ಪಿ ಇರ್ತದೆ, ಅವಲಕ್ಕಿ ಹಾಕಿರೋದ್ರಿಂದ ಒಳಗಡೆಯಿಂದ ತುಂಬ ಸಾಫ್ಟಾಗಿ ಬರ್ತದೆ ನೋಡಿರಿ. ನೋಡಿ 2 ಸೈಡ ಚೆನ್ನಾಗಿ ಬೇಯ್ದವ್ರಿ ಇವು. ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ನೋಡಿ ಈ ರೀತಿ ನೋಡಿ ನೀವು ಒಮ್ಮೆ ಇನ್ನೊಂದು ಸ್ವಲ್ಪ ಪ್ಯಾನ್ ದೊಡ್ದಿತ್ತಂದ್ರೆ ಒಮ್ಮೆಲೆ 4 ಹಾಕೋಬೋದು. ನೋಡಿ ಒಂದಕ್ಕೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ರಿ, ಅಂದ್ರೆ ಇಲ್ಲಾಂದ್ರೆ ತಿರುವು ಮುಂದೆ ಇದನ್ನು ಆಗ್ತದೆ. ಇಲ್ಲ ನಮ್ಗೆ ಈ ರೀತಿ ಚಿಕ್ಕ ಚಿಕ್ಕ ಬೇಡ, ಕೈ ಹಿಡಿತದಂದ್ರೆ ನೋಡಿ ಒಮ್ಮೆನೇ ದೊಡ್ಡ ದೊಡ್ಡ ಉತ್ತಪ್ಪ ಥರ ಈ ರೀತಿನೂ ಹಾಕೋಬೋದು ನೋಡಿರಿ. ನೀವು ಇದೇ ರೀತಿಯೇ ಮಾಡ್ಬೇಕಂತೇನಿಲ್ಲ, 2 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ್ದು ಈಸಿ ಮತ್ತು ಯಾವ್ದು ಬೇಗ ಆಗ್ತೈತಿಲ್ಲ ನೀವು ಅದನ್ನು ಮಾಡ್ಕೋಬೋದು ನೋಡಿರಿ. ನೋಡಿ
ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೊಂಡಿದ್ರಿ ನೋಡಿ. ಹೊರಗಡೆ ಲೇಯರ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಉಮ್ಗೋಯ್ದೆ ನೋಡಿರಿ. ನೋಡಿ ಕಲರ್ನು ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಆ ಒಗ್ಗರಣೆದಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗಿರ್ತದೆ ರೀ. ನೋಡಿ ಎರಡೂ ರೀತಿ ಮಾಡಿ ತೋರಿಸಿದ್ದೀನಿ ನೋಡಿ. ನೋಡಿ ನಿಮ್ಗೆ ಸಮೀಪದಿಂದನೂ ತೋರಿಸಾತೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದೈತೆ. ಇಲ್ಲೇನು ಮೊಸರು ಸೋಡಾ ಏನೂ ಹಾಕಿಲ್ಲ. ಇಲ್ಲ ಮೊದಲನೇ ಇದು ಬೆಳಗಿನ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಏನಾದರೂ ಪ್ರಿಪ್ರೇಷನ್ ಬೇಕತ್ತೇನಿಲ್ಲ. ನೀವು ಒಂದು ಸೈಡ್ ಕಾಯಿಪಲ್ಯ ಕಟ್ ಮಾಡಿ ಅಥವಾ ನೀವು ಈ ಅವಲಕ್ಕಿ ಮತ್ತು ರವೆಯನ್ನು ನೆನೆ ಹಾಕಿಟ್ರೆ ಬೇಗನೆ ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು. ನಾನು ಇವತ್ತು ಕಾಯಿ ಚಟ್ನಿ ಸಾಂಬಾರು ಎರಡನ್ನೂ ಮಾಡ್ಕೊಂಡಿದ್ದೀನಿ ರೀ. ನೋಡಿ ಇಲ್ಲ ನಮ್ಗೆ ದಪ್ಪ ಇಷ್ಟ ಆಗಲ್ಲ, ಪ್ಯಾನ್ ಕೇಕ್ ಥರ ತೆಳು ಬೇಕಂದ್ರೂ ನೀವು ಈ ರೀತಿ ದೊಡ್ಡದಾಗಿನೇ ಹಾಕೋರಿ ಉತ್ತಪ್ಪ ಥರ. ನೋಡಿ ನಿಮಗೆ ಯಾವ ರೀತಿ ಇಷ್ಟ ಅಥವಾ ನಿಮ್ಮ ಮಕ್ಕಳಿಗೆ ಯಾವುದು ಈಸಿ ಅಥವಾ ಇಷ್ಟ ಆಗ್ತಿಲ್ಲ ಅದನ್ನು ಮಾಡ್ಕೊರಿ. ಈ ಕಾಯಿ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಇಲ್ಲ ನಮ್ಗೆ ಚಟ್ನಿ ಮಾಡೋಕ್ಕೂ ಚಟ್ನಿ ಸಾಂಬಾರ್ಗೂ ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಬರೀ ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲ ಸಾಸು ಬೇಡ ಮಕ್ಕಳಿಗೆ ಅಂದ್ರೆ ಶೇಂಗಾ ಚಟ್ನಿ ಪುಡಿ ಇರ್ತದಲ್ರಿ, ಅದನ್ನು ತುಪ್ಪ ಹಾಕಿಬಿಟ್ಟು ಅದ್ರ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇಲ್ಲ ಬಿಸಿ ಬಿಸಿ ಅಂತೂ ಮಕ್ಕಳು ಇದನ್ನು ಹಾಗೇ ತಿನ್ಬೋದು ರೀ. ನೋಡಿ ಈ ರವೆ ಅವಲಕ್ಕಿ ಬಳಸಿರುವ ಪ್ಯಾನ್ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಿಮಗೆ ಯಾವುದೇ ರೀತಿಯ ಉತ್ತರ ಕರ್ನಾಟಕದ ರೆಸಿಪಿಗಳು ನೀವು ಬೇಕಂದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಈಗ ಯೂಟ್ಯೂಬ್ದಿಂದ ಒಂದು ಹೊಸ ಅಪ್ಡೇಟ್ ಹೈಪ್ ಅನ್ನೋ ಆಪ್ಷನ್ ಬಂದದ. ನೀವು ಹೈಪ್ ದಿಸ್ ವಿಡಿಯೋ ಅಂತ ಹೇಳಿ ಮಾಡ್ರೆ ಈ ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ತಲುಪ್ತದೆ ರೀ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.